ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಅಂದರೆ ಸಾಲ್ಟ್ ರೀಡಿಂಗ್. ಅಂದರೆ ಸಾಲ್ಟ್ ಒಳಗೆ ನಿಮ್ಮೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಸಿಗಬಹುದು ಅನ್ನೋದು ನನ್ನ ನಂಬಿಕೆ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ರೀಡಿಂಗಿಗೆ ಇಷ್ಟಪಡ್ತಾರೆ. ಒಬ್ಬರು ಟ್ಯಾರೋ ರೀಡಿಂಗಿಗೆ ಇಷ್ಟಪಡ್ತಾರೆ, ಒಬ್ಬರು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಷ್ಟಪಡ್ತಾರೆ, ಒಬ್ಬರು ಒರೆಕಲ್ ಕಾರ್ಡ್ ಇದ್ರ ಮೇಲೆ ಅವರಿಗೆ ಒಬ್ಬೊಬ್ಬರು ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ನಾನು ಇವತ್ತು ನನಗೆ ಇಂಟ್ರೆಸ್ಟ್ ಬಂತು, ಇದು ನೋಡೋಣ, ಇದು ಒಂದು ಸರಿ. ಯಾಕೆಂದರೆ ಇದು ಆಲ್ಮೋಸ್ಟ್ ನಾನು ತುಂಬ ದಿನದ ಹಿಂದಿಂದನೇ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮು ಸಾಕಾಗಿರಲಿಲ್ಲ. ಇವತ್ತು ನನಗೆ ಆ ಟೈಮ್ ಕೂಡ ಬಂದಿರೋದ್ರಿಂದ ಇವತ್ತು ಸಾಲ್ಟ್ ರೆಮಿಡಿ ಹೇಳಿ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತಿನ ರೀಡಿಂಗ್ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಇದು ಯಾವ ರೀತಿ ರೆಸನೇಟ್ ಆಗುತ್ತೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಇಲ್ಲಿ ನೋಡುವಂತಹ, ಅಂದರೆ ಈ ಸಾಲ್ಟ್ ಒಳಗೆ ನಿಮಗೆ ಒಂದೊಂದು ಚಿಹ್ನೆ ಕಾಣುತ್ತೆ. ಆ ಚಿಹ್ನೆ ನಿಮ್ಮ ಮನಸ್ಸು ಒಳಗೆ ಇತ್ತು ಅಂದರೆ ಅದು ನಿಮಗೆ ರೆಸನೇಟ್ ಆಗಿರುತ್ತೆ. ಅಂದರೆ ನಿಮಗೆ ಒಂದು ಆನ್ಸರ್ ಇಲ್ಲಿ ಸಿಕ್ಕಿರುತ್ತೆ ಅನ್ನೋದು ಈ ಸಾಲ್ಟ್ ರೆಮಿಡಿ ಒಂದು ಸಣ್ಣ ಇದು ಮತ್ತು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನ ನೋಡೋಣ. ಈ ರೀಡಿಂಗಲ್ಲಿ ನಾನು ಈ ಥರ ಮಾಡ್ತೀನಿ. ನಿಮಗೇನಾದರೂ ಇಲ್ಲಿ ಯಾವುದಾದ್ರೂ ಚಿಹ್ನೆಗಳು ಕಾಣ್ತಾ ಇದೆ ಅಂತ ಅಂದರೆ ನಿಮ್ಮ ಮನಸ್ಸಿಗೆ ನೀವು ಯೋಚನೆ ಮಾಡ್ತಾ ಇರುವ ವಿಚಾರಕ್ಕೆ ಇಲ್ಲಿ ನಿಮಗೆ ನೋಡುವಾಗ ಒಂದು ಸಿಂಬಲ್ಸ್ ಕಂಡೇ ಕಾಣುತ್ತೆ. ಇವಾಗ ನಾವು ಇದನ್ನು ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೊಂದು ಸಿಂಬಲ್ಸ್ ಕಂಡೇ ಕಾಣುತ್ತಲ್ವಾ? ನಿಮಗೆ ಯಾವ ಸಿಂಬಲ್ ಕಾಣುತ್ತೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಇವತ್ತು ನೋಡೋಣ ಸಾಲ್ಟ್ ರೀಡಿಂಗಲ್ಲಿ ನಿಮಗೆ ಯಾವ ಮೆಸೇಜಸ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನನಗೆ ಒಂದು ಕಮಲದ ರೂಪ ಕಾಣ್ತಾ ಇದೆ. ಅಂದರೆ ಒಂದು ಹೂವಿನ ವೃತ್ತ ಕಾಣ್ತಾ ಇದೆ. ಇಲ್ಲಿ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಒಂದು ಆಶೀರ್ವಾದ ಸಿಗ್ತಾ ಇದೆ. ಅಂದರೆ ಇಲ್ಲಿ ಫೈನಾನ್ಷಿಯಲ್ ವಿಚಾರಕ್ಕೆ ನೀವೇನಾದರೂ ದೇವರ ಹತ್ರ ಬ್ಲೆಸ್ಸಿಂಗ್ ತಗೋಬೇಕು ಅಂತ ಅಂದ್ಕೊಂಡಿದ್ರಿ ಅಂದರೆ ಇಲ್ಲಿ ಆ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ. ಮತ್ತು ಸಂತೋಷ ಅನ್ನೋದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಹೊಸದಾಗಿ ನೀವೇನಾದರೂ ಜೀವನ ಸ್ಟಾರ್ಟ್ ಮಾಡಬೇಕು ಅಂದಿದ್ರಿ ಅಂದರೆ ಇಲ್ಲಿ ಒಂದು ಹೊಸ ಆರಂಭ ಸಿಗ್ತಾ ಇದೆ. ಒಂದು ಹೊಸ ಸುದ್ದಿ ಸಿಗ್ತಾ ಇದೆ, ಒಂದು ಶುಭ ಸುದ್ದಿ ಸಿಗ್ತಾ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇದ್ರಿ, ಅದು ವಿಚಾರ ಒಂದು ಸಂತೋಷದ ವಿಚಾರ ಆಗಿರಲಿ, ಒಂದು ಹೊಸದಾದ ಆರಂಭ ಆಗಿರಲಿ ಅಂತ ಹೇಳಿ ನೀವೇನಾದರೂ ವೇಟ್ ಮಾಡ್ತಾ ಇದ್ರಿ ಅಂದರೆ ಆ ವಿಚಾರ ನಿಮಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಕಾಣ್ತಾ ಇದೆಪ್ಪ ಅಂತಂದರೆ ಇಲ್ಲಿ ಬೆಟ್ಟದ ಥರ ಕಾಣ್ತಾ ಇದೆ. ಅಂದರೆ ಇಲ್ಲಿ ಒಂದು ಆಕಾರದಲ್ಲಿ ಯಾವ ರೀತಿ ಬೆಟ್ಟ ಅಂತ ಹೇಳಿ ಬೆಟ್ಟದ ರೂಪದಲ್ಲಿ ಕಾಣ್ತಾ ಇದೆ, ಗುಡ್ಡದ ರೂಪದಲ್ಲಿ ಕಾಣ್ತಾ ಇದೆ. ಅಂದರೆ ಇಲ್ಲಿ ವ್ಯಕ್ತಿಗಳು ಒಬ್ಬ ಯಾವುದೋ ಒಂದು ಕೆಲಸದಕ್ಕೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ತುಂಬ ಒತ್ತಡದಲ್ಲಿರ್ಬೋದು, ಒಳಗೆ ನೋವು ಪಡ್ತಾ ಇರ್ಬೋದು, ಯಾವುದೋ ಒಂದು ಕೆಲಸದ ಜವಾಬ್ದಾರಿ ಹೆಚ್ಚು ಹೊಣೆಗಾರಿಕೆಯನ್ನು ಹೊತ್ತಿರ್ಬೋದು, ಯಾರಾದರೂ ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿರ್ಬೋದು. ಈ ರೀತಿ ನಿಮಗೆ ಇಲ್ಲಿ ರೆಸನೇಟ್ ಆಗುತ್ತೆ. ಅಂದರೆ ಒಂದು ಒತ್ತಡ ರೂಪದಲ್ಲಿ ಯಾವುದೋ ಒಂದು ಕೆಲಸ ನನಗೆ ಆಗಲೇಬೇಕು ಅಂತ ಹೇಳ್ತಾ ಇರ್ತೀರ, ಅಥವಾ ಕೋರ್ಟ್ ಕೆಲಸ ಏನೋ ಒಂದು ಅಲ್ಲಿ ಕಾಯ್ತಾ ಇರ್ತೀರ, ಅದು ಕೆಲಸ ಆಗುತ್ತೋ ಇಲ್ಲೋ ಅನ್ನೋ ರೀತಿಲಿ ಒತ್ತಡದಲ್ಲಿರ್ತೀರ. ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಸಮಸ್ಯೆ ಮಾಡ್ಕೊಂಡಿರ್ತೀರ, ಅಲ್ಲಿ ಸಹಿತ ಒಂದು ಒಳ್ಳೆಯ ಸುದ್ದಿ ಬರಲಿ ಅಂತ ವೇಟ್ ಮಾಡ್ತಾ ಇರ್ತೀರ, ಆದರೂ ಅಲ್ಲಿ ಬರ್ತಿರಲ್ಲ. ಈ ರೀತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲನ ಹಾಕ್ಕೊಂಡಿರ್ತೀರ, ಮನಸ್ಸಲ್ಲಿ ಗೊಂದಲನ ಇಟ್ಕೊಂಡಿರ್ತೀರ. ಇಲ್ಲಿ ಬೆಟ್ಟದ ಅಂದರೆ ನಿಮ್ಮ ಇದು ಕೆಲಸ ತುಂಬ ಬೆಟ್ಟದ ಥರ ಇದೆ. ಅಂದರೆ ಒಂದು ದೊಡ್ಡ ಪರ್ವತ ಥರ ಕಾಣ್ತಾ ಇದೆ ನಿಮಗೆ ಆ ಕೆಲಸ, ಬಟ್ ಅದು ಸರಾಗವಾಗಿ ಈಸಿಯಾಗೆ ಹೋಗುತ್ತೆ. ಆದರೆ ನೀವು ಅದನ್ನು ಏನು ಮಾಡ್ತಾ ಇದ್ದೀರಾ, ಆ ರೀತಿ ನೀವು ಯೋಚನೆ ಮಾಡ್ತಾ ಇಲ್ಲ. ಅಯ್ಯೋ ಇದೇನಾಗುತ್ತೋ ಅನ್ನೋ ರೀತಿಲಿ ನೀವೇ ಮನಸ್ಸಲ್ಲಿ ಒಳಗೆ ಒಂದು ಒತ್ತಡವಾಗಿ ಒಂದು ಜಾಸ್ತಿನ ಟೆನ್ಷನ್ ತಗೋತಾ ಇದ್ದೀರಾ, ಒಂದು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಆಮೇಲೆ ಇಲ್ಲಿ ದಾರಿ ಕಾಣ್ತಾ ಇದೆ, ಮಧ್ಯೆ
ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಈ ದಾರಿ ಏನು ಹೇಳ್ತಾ ಇದೆಪ್ಪ ಅಂದರೆ, ನಿಮ್ಮ ದಾರಿ ಒಂದು ಹೊಸದಾದ ರೂಪದಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ, ಮಹತ್ವದ ನಿರ್ಧಾರಗಳನ್ನು ತರ್ತಾ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಎರಡು ಕಡೆನೂ ದಾರಿ ಬಂದಿದೆ, ಇಲ್ಲಿ ಮಧ್ಯೆ ಒಂದು ಇದು ಬಂದಿದೆ ಅಲ್ವಾ, ಇಲ್ಲಿ ಪರ್ವತ ಬಂದಿದೆ. ಆ ದಾರಿ ನಿಮಗೆ ಸರಾಗವಾಗಿ ನಿಮಗೆ ಬಗೆಹರಿಯುತ್ತೆ. ಯಾವುದೇ ಒಂದು ವಿಚಾರಕ್ಕೆ ನೀವು ಟೆನ್ಷನ್ ತಗೊಂಡಿದ್ರಿ ಅಂದರೆ ಆ ಟೆನ್ಷನ್ನಲ್ಲಿರುವಂತಹ ವ್ಯಕ್ತಿಗಳಿಗೆ ಅದು ಬಗೆಹರಿಯುತ್ತೆ. ನಿಮ್ಮದು ಯಾವುದೇ ಒಂದು ಕೆಲಸ ಆಗಿರ್ಬೋದು, ಏನೇ ಒಂದು ಯಾವುದೋ ಒಂದು ಕೆಲಸಕ್ಕೆ ದಾರಿನೇ ಕಾಣದೇ ಇರೋದೇ ಯೋಚನೆ ಮಾಡ್ತಿರ್ಬೋದು, ಅಥವಾ ಇದು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇರ್ಬೋದು. ಒಂದು ರಿಲೇಷನ್ಶಿಪ್ಪಲ್ಲಿ ಯೋಚನೆ, ಒಂದು ಹೊಸ ಸುದ್ದಿ ಬರಲಿ ಅಂದರೆ ಒಂದು ಪ್ರಪೋಸಲ್ ಇಟ್ಟಿರ್ತೀರ, ಆ ಪ್ರಪೋಸಲ್ ನಿಮಗೆ ಒಂದು ವಿಶೇಷವಾಗಿ ವಿಚಾರದೊಂದು ಸಿಹಿ ಸುದ್ದಿ ಮುಖಾಂತರ ನಿಮಗೆ ಬರಲಿ ಅಂತ ಹೇಳ್ತಿರ್ಬೋದು. ಅಂದರೆ ಪ್ರಯಾಣ ಅಥವಾ ಯಾವುದಾದ್ರೂ ಇತ್ತು ಅಂದರೆ ನಿಮಗೆ ಎರಡು ಆಯ್ಕೆಗಳು ಇರುತ್ತೆ. ಅಂದರೆ ಇಲ್ಲಿ ಎರಡು ದಾರಿ ಬಂದಿರೋದ್ರಿಂದ ಆ ದಾರಿಲಿ ಯಾವ ವಿಚಾರಕ್ಕೆ ನಮಗೆ ಇದಾಗುತ್ತೆ ಅಂತ ಹೇಳಿ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಅಂದರೆ ಇಲ್ಲಿ ಪ್ರಯಾಣನೂ ಸಹಿತ ಆಗಬಹುದು. ಅಂದರೆ ದಾರಿ ಕಾಣ್ತಾ ಇದೆ ಅಂದರೆ ನಿಮಗೆ ಒಂದು ಪ್ರಯಾಣದ ವಿಚಾರ ಬರ್ಬೋದು, ಸಿಹಿ ಸುದ್ದಿ ಬರ್ಬೋದು, ಅಥವಾ ಒಂದು ಶಿಫ್ಟ್ ಸೂಚನೆ. ಅಂದರೆ ನೀವು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಿರ್ಬೋದು, ಅಥವಾ ಒಂದು ಕೆಲಸ ಚೇಂಜ್ ಮಾಡ್ತಾ ಇರ್ಬೋದು, ಅಥವಾ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗ್ತಾ ಇರ್ಬೋದು, ಅಥವಾ ನೀವು ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದು ಒಂದು ಇದಕ್ಕೆ ಒಂದು ಟೆಂಪಲ್ಗೆ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಪ್ರಯಾಣವನ್ನು ಶುರು ಮಾಡ್ತಾ ಇರ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಯಾವ ವಿಚಾರಕ್ಕೆ ಮತ್ತೇನು ಬರ್ತಾ ಇದೆಯಪ್ಪ ಅಂತ ಹೇಳಿದರೆ ಇಲ್ಲಿ ನೋಡೋಣ. ಇಲ್ಲಿ ಒಂದು ವೃತ್ತ ಕಾಣ್ತಾ ಇದೆ. ವೃತ್ತ ಅಂದರೆ ಏನು ಹೇಳ್ತಾ ಇದೆಯಪ್ಪ ಅಂದರೆ ರೇಖೆಗಳು ಕಾಣ್ತಾ ಇದೆ, ಏನು ದೈವಿಕ ರಕ್ಷಣೆ ಇದೆ ನಿಮಗೆ ಅಂತ ಹೇಳ್ತಾ ಇದೆ. ಇಲ್ಲಿ ಒಂದು ವೃತ್ತ ಕಾಣ್ತಾ ಇದೆ ನಿಮಗೆ. ಈ ವೃತ್ತದಲ್ಲಿ ಏನು ಕಾಣ್ತಾ ಇದೆಯಪ್ಪ ಅಂದರೆ ಒಂದು ದೈವಿ ರಕ್ಷಣೆ ಇದೆ, ಮತ್ತು ದೇವರ ಕೃಪೆ ಇದೆ. ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ನಿಮಗೆ ಒಂದು ಸಿಹಿಯಾದ ಸುದ್ದಿ ಕೊಡ್ತಾ ಇರ್ಬೋದು, ಒಂದು ನಿಮ್ಮ ಲೈಫಿಗೆ ಒಂದು ಏನೋ ಒಂದು ಸಂದೇಶವನ್ನು ತರ್ತಾ ಇರ್ಬೋದು, ಅಥವಾ ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ನಡೆಸ್ತಾ ಇರ್ಬೋದು, ಅಥವಾ ನಿಮ್ಮ ಜೊತೆ ಒಂದು ವಿಶೇಷವಾದ ಮಾಹಿತಿನ ಹಂಚ್ಕೋಬೇಕು, ನಾನು ಪ್ರೀತಿಯಿಂದ ಇರಬೇಕು, ನನ್ನ ಲೈಫಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಅಚೀವ್ ಮಾಡಬೇಕು ಅಂತ ಹೇಳಿ ಏನಾದರೂ ಇತ್ತು ಅಂದರೆ ಅದು ನಿಮ್ಮ ಜೀವನಕ್ಕೆ ಬರುತ್ತೆ. ಅಂದರೆ ಮದುವೆ ಕಮಿಟ್ಮೆಂಟ್ ಏನಾದರೂ ಇತ್ತು ಅಂದರೆ ಅಲ್ಲಿ ಮದುವೆ ಸಹಿತ ನಿಮಗೆ ಪ್ರಪೋಸಲ್ ಎಸ್ ಅಂತ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಹೃದಯ, ಇಲ್ಲಿ ಒಂದು ಹಾರ್ಟ್ ಸಿಂಬಲ್ ಥರ ಬರ್ತಾ ಇದೆ. ಅಂದರೆ ಈ ರೂಪದಲ್ಲಿ ಹಾರ್ಟ್ ಸಿಂಬಲ್ ಬರ್ತಾ ಇದೆ. ಇಲ್ಲಿ ಹಾರ್ಟ್ ಏನು ಹೇಳುತ್ತಪ್ಪ ಅಂದರೆ ನಿಜವಾದ ಪ್ರೀತಿ ಯಾವುದಿದೆಯೋ, ನಿಮಗೆ ನಿಜವಾದ ಪ್ರೀತಿ ಎಲ್ಲಿದೆಯೋ ಅದು ನಿಜವಾಗ್ಲೂ ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋದನ್ನು ಸಹಿತ ಯೂನಿವರ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಇದು ಪೂರ್ತಿ ಇಲ್ಲಿಂದನೂ ಹೀಗೆ ಬರ್ತಾ ಇದೆ. ಹಾರ್ಟ್ ಸಿಂಬಲ್ ಏನು ಹೇಳುತ್ತಪ್ಪ, ನಿಜವಾದ ಪ್ರೀತಿ ಎಲ್ಲಿದೆಯೋ ಅದು ನಿಮ್ಮನ್ನು ಬಂದು ಸೇರುತ್ತೆ. ಅಂದರೆ ಮತ್ತು ಭಾವನಾತ್ಮಕವಾಗಿ ಹೀಲಿಂಗ್ ಆಗ್ತಾ ಇದ್ದೀರಾ. ಆ ನಿಜವಾದ ಪ್ರೀತಿ ಪಡೆಯೋಕ್ಕೋಸ್ಕರ ನಿಮ್ಮ ಬಾಡಿ ಒಂದು ಹೀಲಿಂಗ್ ಪ್ರವೇಶವನ್ನು ಮಾಡ್ತಾ ಇದೆ. ಯಾರನ್ನು ನೀವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅವರು ನಿಮ್ಮನ್ನು ಬಂದು ಸೇರುವಂತಹ ಕ್ಷಣನೂ ಸಹಿತ ಇಲ್ಲಿ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಮತ್ತೇನು ಕಾಣ್ತಾ ಇದೆಯಪ್ಪ ಅಂದರೆ ಇಲ್ಲಿ ಒಂದು ಕೊಡ ಕಾಣ್ತಾ ಇದೆ. ಅಂದರೆ ಇಲ್ಲಿ ಒಂದು ಹೂವಿನ ಕುಚ್ಚ ಕಾಣ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಏನು ಇದು ಆಗ್ತಾ ಇದೆಯಪ್ಪ ಅಂದರೆ ಸಂತೋಷ ಮತ್ತು ಆಶೀರ್ವಾದ, ಹೊಸ ಆರಂಭ, ಸಿಹಿ ಸುದ್ದಿ ನಿಮಗೆ ಈ ಸದ್ಯದಲ್ಲಿ ನಿಮ್ಮನ್ನು ಬಂದು ಸೇರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಮತ್ತೆ ನೋಡೋಣ ಯಾವ ವಿಚಾರಕ್ಕೆ ನಿಮಗೆ ಒಂದು ಸಂದೇಶ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಲ್ಲಿ ನಿಮಗೆ ಯಾವ ಸಂಖ್ಯೆಗಳು ಕಾಣ್ತಾ ಇದ್ದಾವೆ, ನಿಮಗೆ ಯಾವ ಚಿತ್ರಗಳು ಕಾಣ್ತಾ ಇದ್ದಾವೆ ಅನ್ನೋದನ್ನು ಸಹಿತ ನೀವು ಇಲ್ಲಿ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಒಂದು ಚಕ್ರ ವೀಲ್, ಇಲ್ಲಿಂದ ಈ ಕಡೆ ಒಂದು ಚಕ್ರ ಬರುತ್ತೆ. ಅಂದರೆ ನಿಮ್ಮ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ತಗೋತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ನಿಮ್ಮ ಜೀವನಕ್ಕೆ ಒಂದು ಹೊಸದಾದ, ಈಗ ಹಳೆ ಕರ್ಮ ಹೋಗಿ ಮತ್ತೆ ಹೊಸದಾದ ಜೀವನ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು.
ಆ ಕರ್ಮದಿಂದ ನೀವು ಹೊಸದಾದ ಒಂದು ಲೈಫ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಮತ್ತು ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ತುಂಡು ತುಂಡಾಗಿ ಕಾಣ್ತಾ ಇದೆ. ಅಂದರೆ ತುಂಡಾಗಿ ಕಾಣ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಮಿಸ್ ಮಾಡ್ಕೊಂಡಿದ್ರಿ, ಯಾವುದೋ ನಿಮ್ಮ ಲೈಫಲ್ಲಿ ಕಳೆದುಕೊಂಡಿದ್ರಿ ಅಂದರೆ ಅದರಿಂದ ಒಂದು ಹೊಸದಾದ ಲೈಫನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಲೈಫಲ್ಲಿ ನೀವು ಕಳ್ಕೊಂಡಿರೋ ವಸ್ತು ಆಗಿರ್ಬೋದು, ಕಳ್ಕೊಂಡಿರೋ ಕ್ಷಣಗಳಾಗಿರ್ಬೋದು ಮತ್ತೆ ನಿಮ್ಮ ಲೈಫಿಗೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡೋಣ, ಇಲ್ಲಿ ನಿಮಗೆ ಯಾವ ಸಿಂಬಲ್ ಕಾಣ್ತಾ ಇದೆ ಅನ್ನೋದನ್ನು ಸಹಿತ ನೀವು ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸಿದರೆ ನಾನು ಆ ಕಾಮೆಂಟ್ ಮುಖಾಂತರ ನಿಮಗೆ ಯಾವ ಸಂದೇಶ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತೀನಿ. ಓಕೆನಾ? ಓಕೆ, ಇಲ್ಲಿ ಕಣ್ಣು ಕಾಣ್ತಾ ಇದೆ. ಅಂದರೆ ಕಣ್ಣು ಏನಪ್ಪ, ಕಣ್ಣು ಏನು ಇದು ಮಾಡ್ತಾ ಅಂದರೆ ಕೆಟ್ಟ ದೃಷ್ಟಿಗಳು. ಅಂದರೆ ಇಲ್ಲಿ ಕಣ್ಣು ರೂಪ, ಇಲ್ಲಿ ನೋಡಿ, ಇಲ್ಲಿ ಒಂದು ಕಣ್ಣು ರೂಪ ಕಾಣ್ತಾ ಇದೆ. ಅಂದರೆ ಕಣ್ಣು ರೂಪ ಏನು ಹೇಳ್ತದಪ್ಪ ಅಂದರೆ ನಿಮಗೆ ಕೆಟ್ಟ ದೃಷ್ಟಿ ಏನಾದರೂ ಇತ್ತು ಅಂದರೆ ಅದು ಸಹಿತ ಅಂದರೆ ಹೋಗ್ತಾ ಇದೆ, ಅದು ಎಂಡಲ್ಲಿದೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಯಾರೋ ನಿಮ್ಮನ್ನು ತುಂಬಾ ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಸೂಚಿಸ್ಬೋದು. ಆಮೇಲೆ ಯಾರೋ ನಿಮ್ಮನ್ನು ರಕ್ಷಣೆನೂ ಮಾಡ್ತಾ ಇದ್ದಾರೆ. ನಿಮ್ಮ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ಗಮನಿಸ್ತಾ ಇರುವಂತಹ ವ್ಯಕ್ತಿಯಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಮತ್ತೆ ನೋಡೋಣ ಮತ್ತೆ ಯಾವ ಸಿಂಬಲ್ಸ್ ನಿಮಗೆ ಇದು ಆಗುತ್ತೆ ಅಂತ ಹೇಳಿ. ಇಲ್ಲಿ 9 ಅನ್ನೋ ನಂಬರ್ ಕಾಣ್ತಾ ಇದೆ. 9 ನಂಬರ್ ಅಂತ ಅಂದರೆ ಇಲ್ಲಿ ನಿಮ್ಗೆ ಏನು ರೆಸನೇಟ್ ಆಗುತ್ತಪ್ಪ ಅಂದರೆ 9 ಅನ್ನೋ ನಂಬರ್ ಅಂದರೆ ಇಲ್ಲಿ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ 9 ದಿನದಲ್ಲಿ ಯಾವುದಾದ್ರೂ ಒಂದು ವಿಚಾರ ನಿಮಗೆ ಒಂದು ಸಿಹಿ ಸುದ್ದಿ ಗೊತ್ತಾಗ್ಬೋದು, ಅಥವಾ 9 ಅನ್ನೋ ಡೇಟ್ ಆಫ್ ಬರ್ತ್ ಇರಿದ್ರೆ ಅಂದರೆ ಇಲ್ಲಿವರೆಗೂ ನೀವು ತುಂಬಾ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಇಲ್ಲಿಂದ ನಿಮಗೆ ಒಂದು ಲೈಫ್ ಜರ್ನಿ, ಇನ್ನೂ ಒಂದು ಅದ್ಭುತವಾದ ಜೀವನ ಸ್ಟಾರ್ಟ್ ಆಗ್ತಾ ಇದೆ, ಹೊಸದಾದ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಗುವಿನ ಸಿಂಬಲ್ ತೋರಿಸ್ತಾ ಇದ್ದಾರೆ. ಅಂದರೆ ಮಗು ಸಣ್ಣ ಪಾಪುನ ರೀತಿ ಒಂದು ಇದು ಬಂದಿದೆ. ಅಲ್ಲಿ ಸಹಿತ ಇಲ್ಲಿ ತಾಯಿ ಆಗಬೇಕು ಅಥವಾ ನಾನು ಇಲ್ಲಿವರೆಗೂ ನನಗೆ ದೇವ್ರ ಫಲನೇ ಕೊಟ್ಟಿಲ್ಲ ಅಂತ ಏನು ಅಂದ್ಕೊಂಡಿದ್ರೆ ಅದಕ್ಕೂ ಸಹಿತ ಇಲ್ಲಿ ಒಂದು ಸಿಂಬಲ್ ಕಾಣ್ತಿದೆ. ಅಂದರೆ ಇಲ್ಲಿ ಈ ಸಿಹಿ ಸುದ್ದಿ ಬರುತ್ತೆ, ಇನ್ನು ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ವಿಚಾರ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಮೃದ್ಧಿ ಮತ್ತು ಸಂಪತ್ತು, ಅಷ್ಟೈಶ್ವರ್ಯಗಳನ್ನು ಪಡೆಯುವಂತಹ ಸಿಂಬಲ್ಸ್. ಅಂದರೆ 9 ಅಂತ ಹೇಳಿದರೆ ಒಂದು ಹೋರಾಟದಿಂದ ನೀವು ಇಲ್ಲಿವರೆಗೂ ಏನು ಕಷ್ಟಪಟ್ಟಿದ್ರೆ ಅದಕ್ಕೊಂದು ಪ್ರತಿಫಲ ಸಿಗುವಂಥ ಕ್ಷಣನೂ ಸಹಿತ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಸಣ್ಣದಾಗಿ ಕಟ್ಟಾಗಿರುವಂತಹ ಪ್ರದೇಶಗಳಿದ್ದಾವೆ. ಅಂದರೆ ಬೆಟ್ಟ ಗುಡ್ಡ ಇವೆಲ್ಲ ಇದಾವೆಲ್ಲ, ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಕರಗ್ತಾ ಇದೆ. ನಿಮಗೆ ಬಂದಂತಹ ಸಂಕಷ್ಟಗಳೆಲ್ಲ ಕರಗಿ ಒಂದು ಅದ್ಭುತವಾದ ಜೀವನವನ್ನು ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಈಗ ನೋಡೋಣ ಟ್ಯಾರೋ ರೀಡಿಂಗ್ ಮುಖಾಂತರ ನಿಮಗೆ ಯಾವ ಸಂದೇಶ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಟ್ಯಾರೋ ಮುಖಾಂತರ ನಿಮಗೆ ಯಾವ ಸಂದೇಶ ಇದೆ. ಈಗ ಸಾಲ್ಟ್ ರೆಮಿಡಿ ಒಳಗೆ ಸಾಲ್ಟಲ್ಲಿ ನಿಮಗೆ ಒಂದು ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಅಂದರೆ ನೀವು ಅಂದ್ಕೊಂಡಂಥ ಒಂದು ಕ್ವಶನ್ನಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಬಟ್ ಟ್ಯಾರೋದಲ್ಲಿ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಅವರು ನಿಮಗೆ ಏನು ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂತು ಕಾರ್ಡ್ ಮಾತ್ರ. ಯಾಕೆಂದರೆ ಅಲ್ಲಿ ಸಾಲ್ಟ್ ರೆಮಿಡಿಗೂ ಮತ್ತು ಇಲ್ಲಿಗೂ ತುಂಬಾ ಒಂದು ಒಳ್ಳೆ ಸಮಯ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಫೈನಾನ್ಷಿಯಲ್ ವಿಚಾರಕ್ಕಾಗಿರ್ಬೋದು, ದ ಮೆಜಿಷಿಯನ್ ಬಂದಿದೆ ಅಂದರೆ ಫೈನಾನ್ಷಿಯಲ್ ವಿಚಾರ, ಪ್ರೀತಿ ವಿಚಾರ, ಹಣಕಾಸಿನಲ್ಲಿ, ಆಮೇಲೆ ಹೆಲ್ತ್ ವಿಚಾರವಾಗಿ, ಈ ಯೂನಿವರ್ಸ್ ಸಪೋರ್ಟ್ ವಿಚಾರವಾಗಿ, ಆಮೇಲೆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಒಂದು ನಿಮ್ಮ ಬಾಡಿ ಹೀಲಿಂಗ್ ಆಗ್ತಾ ಇದೆ, ನಿಮ್ಮನ್ನು ಒಂದು ಅದ್ಭುತ ಜರ್ನಿಗೆ ಕರ್ಕೊಂಡು ಹೋಗ್ತಾ ಇದೆ ಯೂನಿವರ್ಸ್ ಅನ್ನೋದನ್ನು ಸಹಿತ ಹೇಳ್ತಾ ಇದೆ ಇಲ್ಲಿ. ಅಂದರೆ ಏನಪ್ಪ ಅಂದರೆ ನೀವು ಏನೇನಕ್ಕೆ ನೀವು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ನೀವು ಕೂತಿದ್ರಿ, ಅದರಿಂದ ನಿಮ್ಮ ಕೈಲಿ ಎಲ್ಲನೂ ಸಾಧ್ಯ. ನೀವು ಏನು ಅನ್ಕೊಂತೀರ, ನಿಮ್ಮ ಲೈಫಿಗೆ ಒಂದು ಅದ್ಭುತವಾದ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ, ಹೊಸದಾದ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ, ಹೊಸ ಆರಂಭ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಇಲ್ಲಿಯವರೆಗೂ ನೀವು ಇಷ್ಟು ಯಾವುದು ನನ್ನ ಜೀವನದಲ್ಲಿ ಆಗಿಲ್ಲ ಅಂತ ಹೇಳ್ಕೊಂಡು ಇಲ್ಲಿವರೆಗೂ ನೀವು ನೋವು ಪಡ್ತಾ ಇದ್ರಿ, ಸಂಕಟ ಪಡ್ತಾ ಇದ್ರಿ, ಅದರಿಂದ ನೀವು ಹೊರಗೆ ಬರೋಕೆ ಆಗದೆ ಇದ್ರಿ. ಬಟ್ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದ್ರೆ ನಿಮ್ಮ ಎಲ್ಲ ಸಂಕಷ್ಟಗಳಿಗೂ ಒಂದು ಪರಿಹಾರ ಇದೆ. ಆ ಪರಿಹಾರ ನಿಮ್ಮ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಅದ್ಭುತವಾದ ಜೀವನ, ಅದ್ಭುತ
ಅದ್ಭುತವಾದ ದಾರಿಯನ್ನು ತೋರಿಸ್ಕೊಡ್ತಾ ಇದೆ. ಪ್ರೀತಿ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರವಾಗಿದ್ದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ಅಥವಾ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಆಗಬೇಕು ಅಂತ ಹೇಳಿ ಹೋಗ್ತಾ ಇರ್ಬೋದು. ನಿಮ್ಮ ಜರ್ನಿ ಯಾವುದೇ ಇರಲಿ, ಆ ಜರ್ನಿಗೆ ಒಂದು ರಿಸಲ್ಟ್ ಸಿಗ್ತಾ ಇದೆ, ಒಂದು ಅದ್ಭುತ ದಾರಿ ತರ್ತಾ ಇದೆ. ಯೂನಿವರ್ಸ್ ಸಪೋರ್ಟ್ ನಿಮ್ಮ ಜೊತೆ ಇದೆ. ನೀವು ಯಾವುದಕ್ಕೂ ಯೋಚನೆ ಮಾಡೋದು ಬೇಡ. ನಿಮ್ಮ ಕೈಲಿ ಏನು ಆಗಲ್ಲ ಅಂದ್ಕೊಂಡಿದ್ರೆ ಇವತ್ತು ಯೂನಿವರ್ಸ್ ನಿಮ್ಮನ್ನ ಕೈ ಹಿಡಿದು ನಿಮಗೆ ಒಂದು ದಾರಿ ತೋರಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ನಿಮಗೆ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ನಿಮ್ಮ ದಾರಿಯಲ್ಲೇ ಇದೆ, ಬರ್ತಾ ಇದೆ. ನಿಮ್ಮ ದಾರಿಯಲ್ಲಿ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ. ಅದು ನೀವು ಅದನ್ನು ಯಾವ ರೀತಿ ಮಾಡ್ಕೋತೀರಾ, ನೀವು ರೆಡಿ ಇದ್ದೀರಾ ಅನ್ನೋದನ್ನು ಯೂನಿವರ್ಸ್ ಕೇಳ್ತಾ ಇದೆ. ಅಂದರೆ ನೀವು ಇವಾಗ ರೆಡಿ ಇದ್ದೀರಾ, ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಕಪ್ ಅಂತ ಬಂದಿದೆ, ಅಂದರೆ 6 ಆಫ್ ಕಪ್ ಅಂದರೆ ಸಂಪತ್ತು ಸಮೃದ್ಧಿ. ಇಲ್ಲಿ ಎರಡೂ ಒಂದೇ ಆನ್ಸರ್ ಹೇಳ್ತಾ ಇದೆ. ಇದು ಅದೇ ಕಾರ್ಡ್ ಬರುತ್ತೆ, ಇದು ಅದೇ ಕಾರ್ಡ್ ಬರುತ್ತೆ. ಅಂದರೆ ರಿಸಲ್ಟ್ ಏನಾಗಿದೆಪ್ಪ ಅಂದರೆ, ನೀವು ಏನೇನು ನಿಮ್ಮ ಅಫರ್ಮೇಷನ್ಸ್ ಏನೇನಿತ್ತು, ನೀವು ಏನೇನು ಅಂದ್ಕೊಂಡಿದ್ರಿ, ನಿಮ್ಮಲ್ಲಿ ಹಿಂದಿನ ಜೀವನವನ್ನು ಬಿಟ್ಟು ನೀವು ಮುಂದೆ ಬರುವಂಥ ದಿನಗಳಿಗೆ ನೀವು ಏನು ಕಾಯ್ತಾ ಇದ್ರಿ, ಆ ಜೀವನ ನಿಮಗೆ ಒಂದು ಅದ್ಭುತವಾದ ಜರ್ನಿಯಾಗಿ ಬರ್ತಾ ಇದೆ. ನೀವು ಅದನ್ನು ಚೆನ್ನಾಗಿ ತಗೊಳ್ಳೋದಕ್ಕೆ ರೆಡಿಯಾಗಿರಿ. ನಾನು ಐ ಆಮ್ ರೆಡಿ ಅಂತ ನೀವು ಹೇಳ್ತಾ ಹೋದ್ರಿ ಅಂದರೆ ಯೂನಿವರ್ಸ್ ನಿಮಗೆ ಏನು ಕೊಡಬೇಕಾಗಿತ್ತು ಅದನ್ನು 100% ನಿಮ್ಮ ಜೊತೆ ಕೊಡ್ತಾ ಇದೆ. ಅಂದರೆ ಒಂದು ಹೊಸ ಪರಿಚಯ ಆಗಿರ್ಬೋದು, ಹೊಸ ಪ್ರೀತಿ ಆಗಿರ್ಬೋದು, ಹೊಸ ಬಿಸ್ನೆಸ್ ಆಗಿರ್ಬೋದು, ಹೊಸ ಅವಕಾಶಗಳು ನಿಮ್ಮ ಜೊತೆ ಇರ್ಬೋದು, ಪ್ರಮೋಷನ್ ಆಗಿರ್ಬೋದು, ನಿಮ್ಮ ಹಿಂದಿನದ್ದು ಯಾವುದೇ ಕರ್ಮ ಆಗಿರ್ಬೋದು, ಆ ಕರ್ಮ ಎಲ್ಲ ಹೋಗಿ ಒಂದು ಅದ್ಭುತವಾದ ಜೀವನವನ್ನು ಕೊಡ್ತಾ ಇದೆ. ಯೂನಿವರ್ಸ್ ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಂದು ಒಳ್ಳೆಯ ದಾರಿ ಸಿಗ್ತಾ ಇದೆ. ನಿಮಗೆ ಒಂದು ಹೊಸ ಪರಿಚಯ ಆಗ್ತಾ ಇದೆ. ಲೈಫ್ ಜರ್ನಿ ಆಗಿರ್ಬೋದು, ಹೊಸದಾಗಿ ನೀವು ಸ್ಟಾರ್ಟ್ ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ಹೊಸದಾದ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಹೊಸದಾದ ಗುರಿ ಆಗಿರ್ಬೋದು, ಹೊಸದಾದ ದಾರಿ ಆಗಿರ್ಬೋದು, ನಿಮ್ಮ ಪ್ರಮೋಷನ್ ಆಗಿರ್ಬೋದು, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ಬೋದು, ಒಂದು ಲೀಡರ್ಶಿಪ್ ತಗೋತಾ ಇರ್ಬೋದು, ಒಂದು ಫೈನಾನ್ಷಿಯಲ್ ವಿಚಾರ ತಗೋತಾ ಯಾವುದೇ ಒಂದು ವಿಚಾರಕ್ಕೆ ನೀವು ಏನಾದರೂ ಕಾಯ್ತಾ ಇದ್ರಿ ಅಂದರೆ ಈ ಕ್ಷಣದಿಂದ ನಿಮಗೆ ಒಂದು ಅದ್ಭುತವಾದ ದಾರಿನ ತೆಗಿತಾ ಇದ್ದಾರೆ. ಅಂದರೆ ಯೂನಿವರ್ಸ್ ಒಂದು ಡೋರನ್ನು ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅದ್ಭುತವಾದ ರಿಸಲ್ಟ್ ಕೊಡ್ತಾ ಇದೆ. ಅಂದರೆ ಅವರು ಹೇಳ್ತಾ ಇರೋ ಸಂದೇಶ ಹೇಗಿದೆಯಪ್ಪ ಅಂದರೆ, ನೀವು ಇಲ್ಲಿಯವರೆಗೂ ಸಫರ್ ಆಗಿದ್ದು ಸಾಕು, ನೀವು ತ್ಯಾಗ ಮಾಡಿದ್ದು ಸಾಕು, ನೀವು ನೋವು ಪಟ್ಟಿದ್ದು ಸಾಕು, ನಾನೆಲ್ಲ ನೋಡಿದ್ದೀನಿ, ನಿಮ್ಮ ಜೊತೆ ನಾನಿದ್ದೀನಿ, ನಾನು ನಿಮ್ಮ ಜೊತೆ ಸಪೋರ್ಟಿವ್ ಆಗಿದ್ದೀನಿ, ನಿಮಗೆ ಏನು ಬೇಕು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ, ನೀವು ಎಲ್ಲದಕ್ಕೂ ನೀವು ಯೂನಿವರ್ಸ್ನ ಸರೆಂಡರ್ ಆಗಿ ಅನ್ನೋದನ್ನು ಇವತ್ತು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಅದ್ಭುತವಾದ ಲೈಫ್ ಜರ್ನಿ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಲೈಫು ನಿಮಗೆ ಟರ್ನಿಂಗ್ ಪಾಯಿಂಟ್ ಓಪನ್ ಆಗ್ತಾ ಇದೆ. ಅಲ್ಲಿ ನಿಮಗೆ ಒಂದು ಅದ್ಭುತವಾದ ದಾರಿ ನಿಮ್ಮ ಜೊತೆ ಬರ್ತಾ ಇದೆ. ನೀವು ಅದನ್ನು ತಗೊಳ್ಳೋಕ್ಕೆ ರೆಡಿಯಾಗಿರಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಸಾಲ್ಟ್ ಮುಖಾಂತರನೂ ಅದೇ ವಿಚಾರಕ್ಕೆ ನಿಮಗೆ ಗೈಡೆನ್ಸ್ ಮಾಡ್ತು. ಮತ್ತು ಇಲ್ಲಿ ಟ್ಯಾರೋ ಮುಖಾಂತರನೂ ಅದೇ ವಿಚಾರಕ್ಕೆ ಒಂದು ಒಳ್ಳೆ ಅದ್ಭುತವಾದ ಸಂದೇಶನ ಯೂನಿವರ್ಸ್ ನಿಮಗೆ ಕೊಡ್ತು ಅಂತ ಹೇಳ್ತೀನಿ. ಯಾಕೆಂದರೆ ಈ ಥರ ರೀಡಿಂಗಲ್ಲಿ ತುಂಬಾ ಒಳ್ಳೆಯ ಸಂದೇಶ ಕೊಟ್ಟಿದೆ. ಇದು ಎಲ್ಲರ ಲೈಫಲ್ಲೂ ಒಂದೊಂದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಆ ಟರ್ನಿಂಗ್ ಪಾಯಿಂಟಿಗೋಸ್ಕರ ತುಂಬಾ ಕಷ್ಟಪಟ್ಟಿರ್ತೀವಿ. ಆ ಟರ್ನಿಂಗ್ ಪಾಯಿಂಟ್ ಸಿಗಬೇಕು ಅಂದರೆ ನಾವು ತುಂಬಾ ವೆಯ್ಟ್ ಮಾಡಬೇಕು. ಆ ವೆಯ್ಟ್ ಮಾಡಿದ್ದಕ್ಕೆ ಇವತ್ತು ನಿಮಗೆ ಒಂದು ಅದ್ಭುತವಾದ ದಾರಿ ತೆರೆದುಕೊಳ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದಾಗ ಅದು ಖಂಡಿತವಾಗಿಯೂ ತುಂಬಾ ಸಿಹಿ ಸುದ್ದಿಯಾಗಿರುತ್ತೆ. ಸಿಹಿಯಾಗೇ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.